ಮುಷ್ಕರದ ಎಫೆಕ್ಟ್ ಶಕ್ತಿ ಯೋಜನೆಯನ್ನ ನಂಬಿ ಬಂದ ಅಜ್ಜಿಗೂ ತಟ್ಟಿದೆ. ಉಚಿತ ಪ್ರಯಾಣದ ನಿರೀಕ್ಷೆಯಲ್ಲಿದ್ದ ಅಜ್ಜಿ ಕಂಗಾಲಾಗಿದ್ದಾರೆ. ಈಗ ಯಾದಗಿರಿ ಬಸ್ ನಿಲ್ದಾಣದಲ್ಲಿ ಅಜ್ಜಿ ಲಕ್ಷ್ಮಿ ಕಾದು ಕುಳಿತಿರೋದು ಬಸ್ಗಾಗಿ. ಊರಿಗೆ ತೆರಳೋದಕ್ಕೆ ದುಡ್ಡಿಲ್ಲದೆ ಅಜ್ಜಿ ಪರದಾಟ ನಡೆಸಿದ್ದಾರೆ. ಬೆಂಗಳೂರಿನಿಂದ ಯಾದಗಿರಿಗೆ ಹೋಗಬೇಕಿತ್ತು, ಆದ್ರೆ ಬಸ್ ಮುಷ್ಕರದಿಂದ ಅಜ್ಜಿ ಕಂಗಾಲಾಗಿದ್ದಾರೆ. ವಿವಿಧ ಬೇಡಿಕೆಗಳ ಆಗ್ರಹಿಸಿ ಸಾರಿಗೆ ನೌಕರರು ಇವತ್ತು ಇಡೀ ರಾಜ್ಯಾದ್ಯಂತ ಮುಷ್ಕರಕ್ಕೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಇದರಿಂದಾಗಿ ಯಾದಗಿರಿ ಜಿಲ್ಲೆ ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿರ್ತಕ್ಕಂಥದ್ದು. ಇದರಿಂದಾಗಿ ಏನು ಬೇರೆ ಬೇರೆ ಗ್ರಾಮಗಳು ಹಾಗೂ ನಗರಗಳಿಗೆ ಹೋಗ್ತಕ್ಕಂಥ ಪ್ರಯಾಣಿಕರು ಪರದಾಡ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಬೆಂಗಳೂರಿನಿಂದ ಯಾದಗಿರಿಗೆ ಬಂದಿರತಕ್ಕಂಥ ಲಕ್ಷ್ಮೀಬಾಯಿ ಎಂಬ ಒಬ್ಬ ಮಹಿಳೆ ಈಗ ಸಾಕಷ್ಟು ಪರದಾಟವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀವಿ. ಏನು CM ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಶಕ್ತಿ ಯೋಜನೆಯನ್ನು ನಂಬಿಕೊಂಡು ಬೆಂಗಳೂರಿನಿಂದ ಯಾದಗಿರಿಗೆ ಬಂದಿರತಕ್ಕಂಥ ಲಕ್ಷ್ಮೀಬಾಯಿಗೆ ಈಗ ಬಿಗ್ ಶಾಕ್ ಎದುರಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಲಕ್ಷ್ಮೀಬಾಯಿ ಆಧಾರ್ ಕಾರ್ಡ್ ಮೂಲಕವಾಗಿ ಈಗ ಏನು ಬೆಂಗಳೂರಿನಿಂದ ಯಾದಗಿರಿ ಬಸ್ ನಿಲ್ದಾಣಕ್ಕೆ ಉಚಿತವಾಗಿ ಪ್ರಯಾಣವನ್ನು ಮಾಡಿ ಈಗ ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇಳಿದಿರ್ತಕ್ಕಂಥದ್ದು. ಆದರೆ ಈಗ ಈ ಒಂದು ಲಕ್ಷ್ಮೀಬಾಯಿ ಯಾದಗಿರಿಯಿಂದ ಸೇಡಂನ ತಮ್ಮ ಸ್ವಗ್ರಾಮ ಇರ್ತಕ್ಕಂಥ ಅಡಕೆ ಗ್ರಾಮಕ್ಕೆ ಹೋಗಬೇಕಾದ್ರೆ ಇಲ್ಲಿ ಒಂದು ಬಸ್ ಸಂಚಾರ ಇಲ್ಲದ ಕಾರಣಕ್ಕಾಗಿ ಇಲ್ಲಿ ಕುಂತಿರ್ತಕ್ಕಂಥ. ಯಾಕಂದ್ರೆ ಸರ್ಕಾರ ಫ್ರೀ ಮಾಡಿರೋದ್ರಿಂದ ಈಗ ಯಾವುದೇ ರೀತಿಯ ದುಡ್ಡು ಕೂಡ ತೆಗೆದುಕೊಂಡು ಬಂದಿಲ್ಲ. ಇದರಿಂದಾಗಿ ಈಗ ಅವರು ಕೈಯಲ್ಲಿ ಆಧಾರ್ ಕಾರ್ಡ್ ಅನ್ನು ಹಿಡಿದುಕೊಂಡು ಇಲ್ಲಿ ಕುಳಿತಿರ್ತಕ್ಕಂಥದ್ದು. ಈಗ ಅವರು ಯಾವ ರೀತಿಯಾಗಿ ಸಮಸ್ಯೆಯನ್ನು ಅನುಭವಿಸ್ತಾರೆ ಅವ್ರು ನಾನು ಕೇಳ್ತಾ ಹೋಗ್ತೀನಿ. ಅಮ್ಮ ನಿಮ್ಮದು ಯಾವ ಊರು? ಅಡಿಕೆ. ಈಗ ಸರ್ಕಾರ ಫ್ರೀ ಮಾಡ್ಯದ, ನೀವು ಇದ್ರ ದುಡ್ಡು ತೊಗೊಂಬಂದಿಲ್ಲ, ಬರೀ ಆಧಾರ್ ಕಾರ್ಡ್ ತೊಗೊಂಬಂದ್ರಿ. ಏನಾಯ್ತು ಹೇಳ್ರಿ? ಆಧಾರ್ ಕಾರ್ಡ್ ತೊಗೊಂಡು ಬೆಂಗಳೂರಿನಂತ ಬಸ್ಸಿಗೆ ಹೋಗ್ತೀವಲ್ಲ, ಮತ್ತೆ ಅದಕ್ಕೆ ದುಡ್ಡು ಅಂತ ಕೊಟ್ಟಿಲ್ಲ ನಮ್ಮ ಮನೆಗೆ. ಮತ್ತೆ ದುಡ್ಡು ಇನ್ನು ಫ್ರೀ ಹೋಗ್ತೀರಿ, ದುಡ್ಡು ಏನು ಮಾಡ್ತೀರಿ ತಗೊಂಡಂತಂದು ಕೊಟ್ಟಿದ್ದಾಗಿದೆ. ಬೆಳಿಗ್ಗೆಯಿಂದಲೂ ಬಸ್ಗಳು ರಸ್ತೆಗಿಳಿದೆ ಪ್ರಯಾಣಿಕರು ಪರದಾಡಿದ್ದಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡೋದಕ್ಕಾಗದೆ ಜನ ಪರದಾಡಿದ್ದಾರೆ. ರಾಜ್ಯದಾದ್ಯಂತ ಸರ್ಕಾರಿ ಬಸ್ ಬಂದ್ ಆಗಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಸಾರಿಗೆ ಮುಷ್ಕರ. ಹಲವು ಜಿಲ್ಲೆಗಳಲ್ಲಿ ಬಸ್ಗಳು ಸಿಗದೆ ಜನರು ಒದ್ದಾಡಿದ್ದಾರೆ. ಬಸ್ಗಾಗಿ ನಿಲ್ದಾಣದಲ್ಲೇ ಕಾಯ್ತಾ ಇದ್ದಾರೆ ಪ್ರಯಾಣಿಕರು. ದೂರದ ಊರುಗಳಿಗೆ ಹೋಗೋದಕ್ಕೆ ಜನ ಹರಸಾಹಸ ಪಟ್ಟಿದ್ದಾರೆ. ಬಸ್ ಸಿಕ್ಕಿಲ್ಲ ಅಂತ ಸರ್ಕಾರದ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಷ್ಕರ ಇದೆ ಅಂತ ಅಂದ್ರೆ ಒಂದು ಪರ್ಯಾಯ ವ್ಯವಸ್ಥೆ ಆದ್ರೂ ಮಾಡಬೇಕಾಗಿತ್ತು. ಆದ್ರೆ ಸರ್ಕಾರ ಇಲ್ಲಿ ಅಂತ ಯಾವುದೇ ವ್ಯವಸ್ಥೆ ಮಾಡಿಲ್ಲ. ನಮಗ್ ಗೊತ್ತಿಲ್ಲ ಇವತ್ತು ಮುಷ್ಕರ ಇದೆ ಅಂತ. ನಾವು ಬಂದಿದೀವಿ, ಇಲ್ಲಿ ನಿಂತಿದೀವಿ ಬಸ್ ಸ್ಟ್ಯಾಂಡ್ ಅಲ್ಲಿ, ನಾವು ಎಲ್ಲಿಗೆ ಹೋಗೋದು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ರು. ಬಸ್ ಮುಷ್ಕರದ ಎಫೆಕ್ಟ್ ಪ್ರಯಾಣಿಕರಿಗೆ ತಟ್ಟಿದೆ. ಇವತ್ತು ಖಾಸಗಿ ಬಸ್ಸು, ಆಟೋದಲ್ಲಿ ಜನ ಪ್ರಯಾಣ ಮಾಡಿದ್ದಾರೆ. ಆಟೋಗಳಲ್ಲಿ ಜನರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡಲಾಗಿದೆ. ಬೆಂಗಳೂರು, ಗದಗ್, ಬೆಳಗಾವಿ, ರಾಮನಗರ, ಬೀದರ್, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಮತ್ತು ಧಾರವಾಡದ ದೃಶ್ಯ ನೋಡ್ತಾ ಇದ್ದೀರಿ ನೀವು. ಬಸ್ ಬಂಧನ ಎಫೆಕ್ಟ್ ಹೇಗಿದೆ ಅಂತ. ಬಸ್ಗಾಗಿ ಬೆಳಿಗ್ಗೆಯಿಂದಲೇ ಜನ ಬಸ್ ಸ್ಟ್ಯಾಂಡ್ಗಳಲ್ಲಿ ಕಾದು ಕಾದು ಸುಸ್ತಾಗಿದ್ದಾರೆ. ಕೆಲವು ಕಡೆ ಖಾಸಗಿ ಬಸ್ಗಳು ಬಂದಿದೆ, ಅದರಲ್ಲಿ ಹತ್ಕೊಂಡು ಹೋಗಿದ್ದಾರೆ. ಆಟೋಗಳಲ್ಲಿ ಪ್ರಯಾಣ ಮಾಡೋರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಡಬಲ್ ಹಣ ವಸೂಲಿ ಮಾಡ್ತಾ ಇದ್ದಾರೆ ಆಟೋದಲ್ಲಿ, ಕೆಲವು ಬಸ್ಗಳಲ್ಲಿ. ಇವತ್ತು ಬಸ್ ರಸ್ತೆಗಿಳಿತಾ ಇಲ್ಲ ಅಂತ ಅದರ ಲಾಭ ಪಡ್ಕೊಳ್ಳೋದಕ್ಕೆ ಖಾಸಗಿ ವಾಹನಗಳ ರಸ್ತೆಗಿಳಿದಿತ್ತು. ಅಂದ್ರೆ ಬಸ್ಸು, ಕ್ಯಾಬು, ಟೆಂಪೋ. ಆದ್ರೆ ಜನರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡಿರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನು ಯಾದಗಿರಿ, ದಾವಣಗೆರೆ, ಚಿತ್ರದುರ್ಗ, ವಿಜಯಪುರ, ತುಮಕೂರು, ಮೈಸೂರು ಮತ್ತು ಬಾಗಲಕೋಟೆಯ ಬಂದ್ ಎಫೆಕ್ಟ್ ನ ದೃಶ್ಯ ನೋಡ್ತಾ ಇದ್ರಿ. ಕೆಲವು ಜಿಲ್ಲೆಗಳಲ್ಲಿ ಬಸ್ಸಿನ ಸಂಚಾರ ಇತ್ತು, ಎಂದಿನಂತೆ ಇಲ್ಲ ಅಂದ್ರೂ ಒಂದು 75% ಅಷ್ಟು ಬಸ್ಗಳ ಓಡಾಟ ಇತ್ತು. ಪ್ರಯಾಣಿಕರು ಅಷ್ಟು ಕಷ್ಟಪಟ್ಟಿಲ್ಲ. ಆದ್ರೆ ಕೆಲವು ಜಿಲ್ಲೆಗಳಲ್ಲಂತೂ ಒಂದೇ ಒಂದು ಬಸ್ ಸಹ ರಸ್ತೆಗಿಳಿದಿಲ್ಲ. ಇದು ಪ್ರಯಾಣಿಕರು ಪರದಾಡೋದಕ್ಕೆ ಕಾರಣ ಆಯಿತು, ಮತ್ತೆ ಆಕ್ರೋಶಕ್ಕೂ ಕೂಡ ಕಾರಣ ಆಯಿತು. ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕಿತ್ತು. ಕೆಲವು ಅನಿವಾರ್ಯ ಕಾರಣ, ಹೋಗ್ಲೇಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅನ್ನೋರು ಒದ್ದಾಡಿದ್ದಾರೆ. ಕೆಲವೊಂದಷ್ಟು ಜನ ಇವತ್ತು ಮುಷ್ಕರ ಇದೆ ಅನ್ನೋ ಕಾರಣಕ್ಕೆ ಮನೆಯಿಂದ ಹೊರಗಡೆ ಬಂದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಬಸ್ ನಿಲ್ದಾಣಗಳಲ್ಲಿ ಪ್ರತಿನಿತ್ಯ ಇರುವಷ್ಟು ಜನ ಇರಲಿಲ್ಲ ಇವತ್ತು. ಆದ್ರೆ ಒಂದು ಬಸ್ ರಸ್ತೆಗಿಳಿದಿಲ್ಲ ಅನ್ನೋ ಜಿಲ್ಲೆಗಳಲ್ಲಂತೂ ಸಿಕ್ಕಾಪಟ್ಟೆ ಜನ ಪರದಾಡಿದ್ದಾರೆ. ಇವಾಗ ಬೆಂಗಳೂರಿಗೆ ಹೋಗಬೇಕು, ಅರ್ಜೆಂಟ್ ಕೆಲಸ ಇದೆ, ಆದರೂ ನಮಗೆ ಬಸ್ಸುಗಳಿಲ್ಲ, ತುಂಬ ತೊಂದರೆ ಆಗಿಬಿಟ್ಟಿದೆ. ಇವಾಗ ಇನ್ನು ಬೇರೆ ಟ್ರಾನ್ಸ್ಪೋರ್ಟ್ ಅಂದರೆ ಟ್ರೈನ್ ಒಂದೇ ನಮಗೆ ಇವಾಗ ದಾರಿ ಇರೋದು.
ಸೊ ತುಂಬ ಕಷ್ಟ ಆಗ್ತಾಯಿದೆ. ಈ ಗೌರ್ಮೆಂಟ್ ಅವರು ಏನಿದ್ರು ಅಲ್ಲ ನೌಕರರದ್ದು KSRTC ನೌಕರದ್ದು ಏನೇ ಪ್ರಾಬ್ಲಮ್ ಇದ್ರೂ ಅವರು ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ಸ್ನ. ಈ ಪಬ್ಲಿಕ್ಗೆ ತೊಂದರೆ ಕೊಡಬಾರ್ದು ಅವರು. ಸೊ ಏನಿದ್ರೆ ಅವರ ಹಕ್ಕು ಅದು ಅವ್ರು ಕೇಳ್ತಾ ಇರೋರು KSRTC ಅವರು. ಸೊ ಅವ್ರಿಗೆ ಏನು ಬೇಕೋ ಅದನ್ನು ಅನುಕೂಲ ಮಾಡಿಕೊಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡಬೇಕು ಅಂತ ಈ ಸರ್ಕಾರನ ಕೇಳ್ಕೊತಾ ಇದ್ದೀವಿ. ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀವಿ, ಬಸ್ ಸಿಕ್ಕಿಲ್ಲ. ಸಮಸ್ಯೆ ಆಗುತ್ತೆ. ಬೆಂಗಳೂರು ಜೀವನ ಅಂದ್ರೆ ಸಮಸ್ಯೆ ಏನಿಲ್ಲ. ಮುಷ್ಕರ ಅಂದ್ರೆ ಗೊತ್ತಿದೆ, ಬಟ್ ನಾವು ನಮ್ಮ ಮನೆಗಳು ಸೇರ್ಕೊಬೇಕಲ್ವಾ, ಜೀವನ ಕಟ್ಟಿರೋಕಂತ ನಾವು ಸೊರಬದಿಂದ ಬಂದಿರೋದು. ಬಸ್ ಇಲ್ಲ, ನಾನು ಎಲ್ಲಿಗೆ ಹೋಗಲಿ? 80 ಪಾಸ್ ಬೆಳಗ್ಗೆ ಹೋಗ್ಬಿಟ್ಟು 4 ಗಂಟೆಗೆ ಬಸ್ ಬಂದು ನಾನು ಮತ್ತೆ ನಿಮಗೆ ಮುಂದಕ್ಕೆ ಎಲ್ಲಿಗೆ ಹೋಗಂಗೆ ಪಾಸ್ ತೊಗೊಂಡು ನಮ್ಗೆ ಅವ್ರು ಏನೂ ಹೇಳಲಿಲ್ಲ. ಪಾಸ್ ಬೇಕು ಸರ್, ಹಿಂಗೆ ಹೋಗ್ಬೇಕು ಊರಿಗೆ, ನಾನು ತಿರುಗಬೇಕು ಅಂತ ಹೇಳಿಕ್ಕೆ ಅವ್ರು ಸುಮ್ಮನೆ ಕೊಟ್ಬಿಟ್ಟು ಸುಮ್ಮನೆ ಹೊರಟ. ಹೌದು, ನಮ್ಗೆ ತುಂಬ ಕೆಲಸ ಇದೆ. ನಾನು ಇಂಟರ್ವ್ಯೂಗೆ ಹೋಗ್ಬೇಕು. ನಾನು ಆ್ಯಕ್ಚುಲಿ ಆಧಾರ್ ಕಾರ್ಡ್ ತೊಗೊಂಡು ಬೆಂಗಳೂರಿನಂತ ಬಸ್ಸಿಗೆ ಹೋಗ್ತೀವಲ್ಲ, ಮತ್ತೆ ಅದಕ್ಕೆ ದುಡ್ಡು ಅಂತ ಕೊಟ್ಟಿಲ್ಲ ನಮ್ಮ ಮನೆಗೆ. ಮತ್ತು ದುಡ್ಡು ಇನ್ನು ಫ್ರೀ ಹೋಗ್ತೀರಿ, ದುಡ್ಡು ಏನು ಮಾಡ್ತೀರಿ ತೊಗೊಂಡಂತಂದು ಕೊಟ್ಟಿಲ್ಲ ಅವರು. ಈಗ ನಿಮ್ಮಲ್ಲಿ 1 ರೂಪಾಯಿ ಇಲ್ಲ? 1 ರೂಪಾಯಿ ಇಲ್ಲ ನಮ್ಮ ಬಳಿ. ಈಗ ಸರ್ಕಾರ ಫ್ರೀ ಮಾಡೋದಲ್ಲ? ಫ್ರೀ ಮಾಡಿದದಕ್ಕೆ ಮತ್ತೆ ಸುಮ್ಮನೆ ಫ್ರೀ ಬಂದೀವಿ ನಾವು. ಬಸ್ ಇಲ್ಲ, ಬಸ್ ಇಲ್ಲ, ಹಿಂಗೆ ಕೊಡ್ಬೇಕಿನ್ನ. ಇಲ್ಲಿ ದೂರದೃಷ್ಟಿ ಇಲ್ದಿರೋ ನಾಯಕರ ಕೈಗೆ ಅಧಿಕಾರಗಳು ಕೊಟ್ಟರೆ ನಮ್ಮ ಕರ್ನಾಟಕದ ದೌರ್ಭಾಗ್ಯ ಅಂತ ಕಾಣಿಸುತ್ತೆ ಸರ್. ಇಂಥ ರಾಜಕಾರಣಿಗಳ ಕೈಗೆ ಅಧಿಕಾರ ಕೊಟ್ಟು ನಾವು ಇವತ್ತು ಈ ಥರ ದೌರ್ಭಾಗ್ಯನ ಅನುಭವಿಸ್ತಾ ಇದ್ದೀವಿ. ಇದು ಸಾರಿಗೆ ನೌಕರರ ಮುಷ್ಕರ 22 ದಿವಸ ಮುಂಚೆನೇ ಅವ್ರು ಕೊಟ್ಟಿದ್ರು ಅದನ್ನು ಪರಿಹರಿಸೋ ಕಾರ್ಯದಲ್ಲಿ ಅವರು ಸರ್ಕಾರದವರು ಸಮರ್ಪಕವಾಗಿ ನಿರ್ಧಾರಗಳು ತಗೊಂಡಿಲ್ಲದ್ರಿಂದ ಈ ಥರ ಸಮಸ್ಯೆಗಳು ಬಂದಿದೆ. ಬಸ್ ಮತ್ತು ಅದಾವತ್ತು ಹೇಳಿ ನಾವು ಬಂದೀವ್ರಿ ಇಲ್ಲಿ. ಮತ್ತು ನಮಗೆ ಗೊತ್ತಾಗಲಿಲ್ಲ. ಬಸ್ಸಿನ ತೊಗೊಂಡು ನೀವು 7:30 8ಕ್ಕೆ ಬಸ್ ಇತ್ತು ರೀ ನಮ್ಮ ಊರಿಗೆ ಡೈರೆಕ್ಟ. ಅದಕ್ಕೆ ಹೇಳಿ ನಾವು ಮುಂಜಾನೆ ಬಂದಿದ್ದೇವ್ರಿ. ಬಡ್ದಾಡ್ಬೇಕಲ್ರಿ, ಮತ್ತು ಹ್ಯಾಂಗೆ ಮಾಡ್ಬೇಕ್ರಿ ಹೇಳ್ರಿ? ಯಾವ ಕೋಜಾರು ಹತ್ತಿಲ್ಲ, ಏನೂ ಇಲ್ಲ, ಇಟ್ಕೊಂಡು ಕೂತೀವ್ರಿ ಇಲ್ಲಿ ಅನ್ಕತನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.